ಡಬಲ್ ಛತ್ರಿ ನನ್ ಮಗ ಕಳ್ಳಣ್ಣ. ನಾನ್ ಕುಡಿಯೋದು ನೈಟ್ ಅಲ್ಲಿ ಬಿಪಿ. ದಿನ ತಗೋತೀರಾ? ಯಾರೋ ನೀನು? ನೂರ್ದುಲ್ಲ. ಅಯ್ಯೋ ನೀನ್ 1000 ದುಲ್ಲ ಆಗಿದ್ರೆ ನನಗೇನು? ನೋಡ್ಕೊಳ್ಳಿ, ತಿನ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ. ಅಂಟಮ್ಮ ಸ್ಪೆಷಲ್ ನಾನು ಮಟನ್ ಕರಾಯಿ. ನಮ್ಮಲ್ಲಿ ಇನ್ನೂ ಚಂದ ಬಾಗರು ನಮ್ಮಳ್ಳಿಗೆ ಜೊತೆಗೆ. ಏನ್ ನೋಡ್ತಾ ಇದೀವಿ ಕೊಡೋದಿಲ್ಲ. ಇವನ್ ಹೆಸರು ದಯಾನಂದು, ಆದ್ರೆ ಈ ಪೀಸ್ ಎಲ್ಲ ನಂದು. ನಿಂದಲ್ಲ ನಂದು ಕಣೋ. ನೀವ್ ಹಿಂಗ್ ಕಿತ್ತಾಡ್ತಾ ಇದ್ರ ನಮ್ ದೇಶ ಹೆಂಗೋ ಉದ್ದಾರ ಆಗತ್ತೆ. ಮಾಡೋ ಗಂಟೆ ಇರ್ರಿ, ಮಾಡಾದ್ಮೇಲೆ ಪೀಸ್ ಯಾರ್ದು ಅಂತ ಹೇಳ್ತೀನಿ. ನಮ್ದೇ. ಏನಾಯ್ತು? ಏನ್ ಮಾಡ್ತದ ಇದು? ಚೆನ್ನಾಗಿ ಅರಗ್ತದೆ. ಏನ್ನ ಊಟನ ಪೆದ್ದಯ್ಯ, ಇವನ್ ಯಾರು? ಯಾವ ಸ್ಕೂಲು? ಕಾಲೇಜು ಡಿಗ್ರಿನೂ ಮುಗೀತು. ದೇಶ ಉದ್ಧಾರ ಆಯ್ತು. ತುಪ್ಪ ಎಳೆಯಕ್ ಮಾತ್ರ 7 ಮಾಡಿಸಿದ್ದು. ಇವತ್ತು ನಾಟಿ ಮರಿ ಮಟನ್ ಅಲ್ಲಿ ಮಟನ್ ಕರಾಯಿ ಮಾಡ್ತಾ ಇದೀವಿ. ಹೈವೇಲಿ ಯಾವ ತರ ಮಾಡ್ತಾರೆ ಆ ತರ ಮಾಡ್ತೀವಿ. ಅದ್ಭುತವಾಗಿರ್ತದೆ, ರುಚಿಯಾಗಿರ್ತದೆ. ಯಾವ ತರ ಮಸಾಲೆ ಮಾಡ್ಕೊಳ್ಳೋದು ಅಂತ ನಿಮ್ಗೆ ತೋರಿಸ್ತೀನಿ. ಬಸ್ಸು ಈ ಹೆಸರು ವಿಚಿತ್ರವಾಗದಲ್ಲ ಬಸ್ಸು. ದಕ್ಷಿಣ ಭಾರತದ ಅಡಿಗೆ ಅಲ್ಲ ಬಾಸು, ಉತ್ತರ ಭಾರತದ ಅಡಿಗೆ. ಅದಕ್ಕೆ ಹೆಸರು ಡಿಫ್ರೆಂಟ್ ಆಗೈತೆ. ಆದ್ರೆ ನೀನ್ ತಿಂದ ಮೇಲೆ ಹೇಳ್ತೀವಿ ಯಾವ ತರ ಡಿಫ್ರೆಂಟ್ ರುಚಿ ಸೂಪರ್ ಆಗೈತೆ ಅಂತ. ಮಾಡಿ ಕೊಡ್ತೀನಿ, ಜಡಾಯಿಸು. ಕೊತ್ತಂಬರಿ ಬೀಜ, ಕಾಳುಮೆಣಸು, ಲವಂಗ, ಕಾಯಿ ಜೀರಾ, ಕಪ್ಪು ಏಲಕ್ಕಿ, ಮಂಗಳೂರು ಗುಂಡು ಮೆಣಸಿನ್ಕಾಯಿ, ಮಸಾಲೆ ಎಲ್ಲ ಹುರ್ಕೊಂಡಾಯ್ತು. ಬನ್ನಿ ಬನ್ನಿ, ರುಬ್ಬ ಟೈಮ್ ಬತ್ತು. ಓಹೋ, ಬಂದೇ ಬಿಡ್ತಾ ಬಸ್ಸು. ನಾನು ನಮ್ಮ ಶಿಷ್ಯ ಏನೋ ಮಾತಾಡ್ಕೋತಿದ್ದ ಬಸ್ಸು. ಇಬ್ರು ಮಾತಾಡ್ಕೊಳ್ಳಿ. ಇವ್ರು ಎಷ್ಟು ಜಡಿಯೋದು ಅಂತ. ಜಡಿಯೋದು ಒಂದೇ ಅಲ್ಲ, ನಿಮ್ಮಿಬ್ರು ಕೆಲಸ. ಪುಡಿ ಮಾಡ್ಕೊಂಡು ಮಸಾಲೆನ ತಗೊಬರ್ಬೇಕು. ಬಸ್ಸು, ನಮ್ ರುಬ್ಬಕಲ್ ಮೇಲೆ ನಿನ್ಗೆ ಯಾಕೆ ಡೌಟು ಬಸ್ಸು? ನಾವು ರುಬ್ಬದ್ಮೇಲೆ ಆ ಮಾಂಸದ ಪೀಸ್ಗುವೆ ನಿನ್ ಮಸಾಲೆಗೂ ಹಂಗೆ ಹಿಡ್ಕೊಬಿಡ್ತದ ಬಸ್ಸು. ಹಂಗ್ ರುಬ್ಕೊಬತ್ತೀನಿ. ಏನ್ ಹಿಡ್ಕತ್ತದೆ? ಇಂತ ತರಲೆ ಪ್ರಶ್ನೆ ಎಲ್ಲ ಕೇಳ್ಬಿಟ್ರೆ ನೀನ್ ನಲ್ಕಿದ್ ಕೈ ಕೊಟ್ಬಿಡ್ತೀನಿ ನನ್ನ ಮಗನೇ. ಯಾಕೆ ಡೌಟು ಅಂದ್ರೆ ಚೆನ್ನಾಗಿ ತಿಂತಿರಲ್ಲ, ಮಿಷಿನ್ ಕೆಟ್ಕಿಟ್ಟೋಗಿತ್ತು ಅಂತ ಡೌಟು ಅಷ್ಟೇ. ಈಗ ಗೊತ್ತಾಯ್ತು ಗುರು. ಬನ್ನಿ ಬನ್ನಿ ಇವಾಗ ಮಟನ್ನ ಬೇಯಿಸ್ಕೊಬಿಡೋಣ. ಬಸ್ಸು ತಗೋ ಮಟನ್ ಪೀಸು. ಸೂಪರ್ ಕಣ, ಒಳ್ಳೆ ಪೀಸ್ ಹೊಡ್ಸ್ಕೊಂಡ್ ಬಂದಿದ್ಯಾ. ಮಾಡ್ಬಿಡೋಣ ಬಾ ಈಗ. ಬಾ ಮಾಡು, ಹಾಕು. ತಾಜಾ ತಾಜಾ ನಾಟಿ ಮರಿ ಮಟನ್ನು. ರುಬ್ಕೊ ಬಂದಿರೋ ಶುಂಠಿ ಬೆಳ್ಳುಳ್ಳಿ, ಅರಿಶಿಣ ಪುಡಿ, ಕಲ್ಲುಪ್ಪು, ಕಣ್ಣೀರು, ಬಸ್ಸು ಬೇಲಿ ಮರಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಈ ಬಸ್ಸು? ಇದು ಗುಲ್ಗಂಜಿ ಅಂತ ಬಸ್ಸು ನಮ್ಮ ಅಜ್ಜಿ ಕಾಲದಲ್ಲಿ ಹೇಳ್ತಿದ್ರು ಶಿಷ್ಯ. ಇದು ಪೂರ್ತಿ ಕೆಂಪು ಮತ್ತೆ ಸ್ವಲ್ಪ ಕಪ್ಪಿದೆ. ಈ ಕಪ್ಪು ಕಾಣಿಸ್ತಿದ್ಯಲ್ವಾ ನಿಮ್ಗೆ, ಅದು ಪೂರ್ತಿ ಕೆಂಪಾಗ್ಬಿಟ್ರೆ ನಮ್ಮ ಪ್ರಪಂಚ ಪ್ರಳಯ ಆಗ್ಬಿಡ್ತದಂತೆ ಅಂತ ಹಿರಿಕರು ಹೇಳ್ತಿದ್ರು. ನನಗೂ ಗೊತ್ತಿಲ್ಲ. ವಿಷಯ ನೀವು ನೋಡಿರ್ತೀರ ಹಳ್ಳಿ ಕಡೆ ಇರೋದ್ರೆ
ಹಳ್ಳಿ ಕಡೆಯವರಾದರೆ ನಿಮಗೂ ಗೊತ್ತಿರ್ತದೆ, ಸಿಟಿಯವ್ರಿಗೆ ಗೊತ್ತಿರಲ್ಲ. ಮಟನ್ ಎಲ್ಲ ಚೆನ್ನಾಗಿ ಬೆಂದೈತೆ, ಇಳಿಸ್ಕೊಬಿಡೋಣ. ಬನ್ನಿ ಇವಾಗ ಒಂದು ಸೂಪರ್ ಆಗಿರೋ ಮಟನ್ ಕರಾಯಿ ಮಾಡ್ಕೊಳ್ಳೋಣ. ಅಡುಗೆ ಎಣ್ಣೆ, ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ರುಬ್ಕೊ ಬಂದಿರೋ ಶುಂಠಿ ಬೆಳ್ಳುಳ್ಳಿ, ರುಬ್ಕೊ ಬಂದಿರೋ ಹಸಿರು ಮೆಣಸಿನ್ಕಾಯಿ, ದೊಡ್ಡದಾಗಿ ಕಟ್ ಮಾಡ್ಕೊಂಡಿರೋ ಟೊಮೊಟೊ ಹಣ್ಣು, ಟೊಮೊಟೊ ಹಣ್ಣು ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಯಿತು. ಈಗ ಮಟನ್ ಹಾಕೊಬಿಡೋಣ. ಬೇಯಿಸ್ಕೊಂಡಿರೋ ಮಟನ್ನು, ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ, ಕುಟ್ಟಿ ಪುಡಿ ಮಾಡ್ಕೊಂಡಿರೋ ಮಟನ್ ಕರಾಯಿ ಮಸಾಲ ಪುಡಿ, ಉದ್ದು ಕಚ್ಕೊಂಡಿರೋ ಶುಂಠಿ, ಹಸಿರು ಮೆಣಸಿನ್ಕಾಯಿ, ಸಣ್ಣದಾಗಿ ಹಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ರೆಡಿ ಆಯ್ತು ಮಟನ್ ಕರಾಯಿ. ತಿಂದಾದ್ಮೇಲೆ ಕುಡಿಬೇಡ ಸರಾಯಿ. ನಾನು ಕುಡಿಯೋದು ನೈಟಲ್ಲಿ BP. ದಿನ ತಗೋತೀರಾ? ನೆಗಡೆ ಆಗ್ಬಿಡಿದೆ, ಡಾಕ್ಟ್ರು ಬ್ರಾಂಡಿ ಕುಡಿ ಅಂತ ಹೇಳಿದ್ರು ಕುಡಿಸ್ತಾ ಇದೀನಮ್ಮ. ಮಟನ್ನು ಇನ್ನೂ 1 kg ಎಕ್ಸ್ಟ್ರಾ ತಿನ್ನು, ನಾನು ಕೊಡಿಸ್ತೀನಿ. ಆದ್ರೆ ಎಣ್ಣೆ ಮಾತ್ರ ಹೊಡಿಬೇಡ. ಎಣ್ಣೆ ಹೊಡೆಯೋದು ಧೂಮಪಾನ, ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಏನ್ ಹೇಳ್ತಾ ಇದೀಯ ಗುರು? ಜನ 1000 ಮಾತಾಡ್ಕೊಳ್ಳಿ, ತಲೆ ಕೆಡಿಸ್ಕೋಬೇಡ. ತಿಂತಾರು ಆರಾಮಾಗಿ ಕೆಲ್ಸಕ್ಕೆ ಹೋಗು, ನೆಮ್ಮದಿಯಾಗಿ ಬಂದು ತಿನ್ನು. ನನ್ನ ಮಕ್ಕಳು ಹಾಲಿವುಡ್ನವರು ಯಾರ್ಯಾರಿಗೋ ಆಸ್ಕರ್ ಕೊಡ್ತಾರೆ, ಇವ್ರಿಗೆ ಕೊಡ್ಬೇಕು ಆಸ್ಕರ್. ಅಣ್ಣ ಆಲ್ರೆಡಿ ಹೇಳಿದೀನಿ ಎಲ್ಲಾ ಕಡೆ, ಇದೇ ನಮ್ಮ ಮನೆ ದೇವ್ರು ಅಂತ. ಬಾಡ ನಮ್ ಗಾಡು ತಿಂದಾದ್ಮೇಲೆ ಆಯ್ತಿನ ನಾನು ತುಂಬಾ ಬ್ಯಾಡು. ಕೆಚ್ಚಿ ಬಿಸಾಕ್ಬಿಡು. ಲೋಕಿ ಬಾಸು ಬಾಡೆ ಗಾಡು ಅಂತವ್ರೆ ಅಂದಮೇಲೆ ಇದ್ರ ಮಹಿಮೆ ನಿಮ್ಗೆ ಗೊತ್ತಿರಲ್ಲ. ನೋಡ್ಕೊಳ್ಳಿ, ತಿನ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ. ನೋಡ್ತಾ ಇದ್ರೆ ತಿನ್ನಲ್ಲ ಅಂತ ಆಸೆ ಆಯ್ತದೆ. ಸ್ವಾಮಿ ಪರಮಾತ್ಮ, ಸ್ವಾಮಿ ಪರಮಾತ್ಮ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಎಲ್ರು ಅನ್ನನೇ ಹಾಕಿಸ್ಕೊಂಡಿಲ್ಲ ನೀವು? ಬಾಸು ನಾನ್ ತಿನ್ನೋದ್ ಬರೀ ಪೀಸು. ಒಂದ್ ಛತ್ರಿ ನನ್ ಮಗ ಕಳ್ಳಣ್ಣ. ಯಾರೋ ನೀನು? ಕಪಾಲಿ ಡಾನ್ ಬಾಸು, ನಾನು ಕಪಾಲಿ ಡಾನ್. ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಲ್ಲಿ ಮೂಳೆ ಸ್ಪೆಷಲ್ಲು ನನಗೆ ಅಂತಾನೆ. ಹೆಂಗದೆ ನೋಡೇ ಬಿಡೋಣ. ಪೀಸ್ ಮಾತ್ರ ಅದ್ಭುತವಾಗಿ ಬೆಂದದೆ. ಇನ್ನ ಬಾಯೊಳಗೆ ಇಟ್ಟಿಲ್ಲ ಆಲೆ, ನನ್ನ ಬಾಯಿ ನೀರು ಜೊಳ ಜೊಳದ್ ಬರ್ತದೆ. ಇನ್ನು ಬಾಯೊಳಗೆ ಇಟ್ಟರೆ ಹೆಂಗೆ ಬರ್ಬೋದು?
ಅದ್ಭುತ ಅದ್ಭುತ. ಇವನಿಲ್ಲಿ ನಿನ್ ಬಲಗೆ ಬಂಟ ಕಾಣಿಸ್ತಿಲ್ಲ. ನಂದೊಂದು ಮುಡ್ಕೊಳ್ಳೋಣ ಬೈಗೆ. ಏನಣ್ಣ ಪೀಸ್ ಕಾಣೋಣ ಪೀಸ್. ಮುಗಂಬಗ್ ಮಜಾ ಬಂತು, ಸೂಪರು. ಉತ್ತರ ಭಾರತದ ಸ್ಪೆಷಲ್ಲು ಮಟನ್ ಕರಾಯಿ ಹೈವೇ ಸ್ಟೈಲಲ್ಲಿ ಮಾಡಿದೋ ಸಖತ್ತಾಗೈತೆ. ಮಸಾಲೆ ನೋಡ್ತಾ ಇರ್ಬೋದು, ಅದ್ಭುತವಾಗೈತೆ. ಮಟನ್ ಯಾವ ಥರ ಬೆಂದೈತೆ ನೋಡಿ, ಕೈಯಲ್ಲೇ ಪೀಸ್ ಆಯ್ತದೆ. ಮಸಾಲೆ ಮಾತ್ರ ಅದ್ಭುತವಾಗೈತೆ. ನೀವು ಮಾಡಿಕೊಂಡ್ರೆ ಕಳೆದೋಯ್ತೀರಾ, ಅಷ್ಟು ಸೂಪರ್ ಆಗೈತೆ ನೋಡಿ. ಆ ಟೊಮೊಟೊ ಹುಳಿ, ಆ ಕರಾಯಿ ಮಸಾಲ ಅದ್ಭುತ ಸಖತ್ತಾಗೈತೆ. ಮೂಳೆ ಗಂಟ್ಕೊಂಡ್ರೆ ಮಾಂಸ ತಿಂತಾರೆ, ಅದ್ರ ಮಜಾನೇ ಬೇರೆ ನೋಡಿ. ಸೂಪರ್ ಮಸಾಲ, ಸೂಪರ್ ನಾಟಿ ಮರಿ ಮಟನ್ನು, ಕಳೆದೋಯ್ತೀರಾ. ಕಪ್ಪಲಿಗೆ ಮಜಾ ಬಂತು, ಸೂಪರು ಸೂಪರು. ಟೇಸ್ಟ್ ಮಾತ್ರ ಅತ್ಯದ್ಭುತ ಅಂತಲೇ ಹೇಳ್ಬೋದು. ಯಾಕಂದರೆ ನಿರಂತರವಾಗಿ 3 ವರ್ಷ ಸತತವಾಗಿ ಪ್ರತಿ ಭಾನುವಾರ ಬಿಡುವಿಲ್ದಂಗೆ ನಿಮಗೋಸ್ಕರ, ನಿಮ್ಮನ್ನು ರಂಜಿಸೋಕ್ಕೋಸ್ಕರ ಈ ರೀತಿಯ ವಿಶೇಷವಾದ ಖಾದ್ಯಗಳನ್ನು ಮಾಡ್ಕೊಂಡು ಬರ್ತಾರೆ. ಅವ್ರಿಗೆ ನಾವು ಎಷ್ಟೇ ಧನ್ಯವಾದಗಳಿದ್ರೆ ಆಗಲ್ಲ. ತಿಂತಾಯಿದ್ರೆ ನೀವು ನೋಡ್ಬೋದು ಮಟನ್ನ ನೋಡಿ ಎಷ್ಟು ಚೆನ್ನಾಗೈತೆ ಅಂತ. ತುಪ್ಪ ಬಂದಂಗೆ ಬರ್ತದೆ. ಸಿಗೋದೊಂದು ಭಾನುವಾರದಲ್ಲಿ ಕೆಲವೊಬ್ಬರು ಕ್ರಿಕೆಟ್ ಆಡೋದ್ರ ಮೂಲಕ ದಿನವನ್ನು ಕಳೀತಾರೆ. ಇನ್ನು ಕೆಲವರು ಎಲ್ಲ ಔಟ್ ಟ್ರಿಪ್ ಹೋಗೋದ್ರ ಮುಖಾಂತರ ಭಾನುವಾರನ ಕಳೀತಾರೆ. ಆದರೆ ನಮ್ಮ ಕನ್ನಡ ಪಾಕಶಾಲಾ ಟೀಮು ಎಲ್ಲೇ ಇದ್ರೂ ಕೂಡ ಭಾನುವಾರದತ್ತು ನಿಮಗೋಸ್ಕರ ಒಂದು ಯಾವುದಾರ ಒಂದು ರೆಸಿಪಿನ ಮಾಡಿ ನಮ್ಮ ಜನಗಳ ಮುಂದೆ ತರಬೇಕು ಅಂತ ತುಂಬ ಕಷ್ಟಪಡ್ತವ್ರೆ. ಅವ್ರಿಗೆ ಹ್ಯಾಟ್ಸ್ ಆಫ್. ಇದೇ ರೀತಿ ಚಾನಲ್ ಮುಂದುವರಿಲಿ. ನಮ್ಮ ಕನ್ನಡದ ಜನತೆ ಬೆಳೆಸಿದ್ದೀರಿ, ಅರ್ಸಿದ್ದೀರಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಸಿ ಅಂತ ಕೇಳ್ಕೊಳ್ತಾ, ಅದ್ಭುತ ರೆಸಿಪಿ ಮಿಸ್ ಮಾಡ್ಕೊಬೇಡಿ, ನೀವು ಮಾಡ್ಕೊಂಡು ತಿನ್ನಿ. ತಿನ್ಬಿಟ್ಟು ಒಂದ್ ಸಾಂಗ್ ಗ್ಯಾಪ್ನ ಬಂತು. ಮಸ್ತ್ ಮಲೇಗ ಸಲೆ ಮಸ್ತ್ ಮಲೇಗ, ಇದು ಮಸ್ತ್ ಗದೆ, ಇದು ಮಸ್ತ್ ಮಲೇಗ, ಸೂಪರು. ಈ ಥರ ಆಡೋಡ್ತಾ ಇದೀನಿ. ನಿಮ್ಗೆ ಇನ್ನೂ 2-3 ಪೀಸ್ ಜಾಸ್ತಿ ಹಾಕ್ಬೇಕೇನೋ. ಹಾಕಿ ಅಂತಮ್ಮ ಇವತ್ತು ಹೆಂಗಿತ್ತು ರೆಸಿಪಿ? ಬಾಂಡ್ಲೆ ಆಯ್ತು ಕಾಲೆ ಕಾಲೆ. ನನ್ ಕಣ್ಣಲ್ಲಿ ನೀರ್ ಬರ್ತಾ ಇದೆ, ಆನಂದ ಬರ್ತಾ ಇದೆ ತಿಂತಾ ಇರೋದಕ್ಕೆ. ಹಂಗಾರೆ ಜಾಸ್ತಿ ತಿನ್ಬಿಟ್ಟಿದ್ದೀನಿ ನೋಡು. ಲೇ ಯಾರೋ ನೀನು? ನೂರ್ದಿಲ್ಲ. ಅಯ್ಯೋ ನೀನ್ 1000 ತುಲ್ಲಾಗಿದ್ರೆ ನನಗೇನು? ನಮ್ಮ ಇದ್ರಲ್ಲಿ ಓರಿಗಳ್ನ ನೀವು 2 ಓರಿ ಸಾಕಿರೋದೆ ಅಂತಕ್ಕೆ. ತಿನ್ನಕ್ಕೆ ಏನ್ ಚಾಲೂಕಿದ್ಯೋ ಮಗನ? ಓಟ್ ಬತ್ತೀಯಾ? ಟಾಟಾ ಓಟ್ ಬಾ.